ಕುಶಾಲನಗರದ ಐಬಿ ರಸ್ತೆಯಲ್ಲಿರುವ ಅರಣ್ಯ ಇಲಾಖೆ ಕಚೇರಿ ಮುಂಭಾಗ ರಸ್ತೆ ಬದಿ ಮೀನು ಮಾರಾಟವೊಂದ ಎತ್ತಂಗಡಿ ಮಾಡಿಸಿದ ಘಟನೆಗೆ ಸಂಬಂಧಪಟ್ಟಂತೆ ವಿನೂತನ ಪ್ರತಿಭಟನೆ ನಡೆಯಿತು. ಯಾರ್ಯಾರೋ ಮಾತು ಕೇಳಿ ಪುರಸಭೆಯವರು ಅಮಾಯಕರ ಮೇಲೆ ದಬ್ಬಾಳಿಕೆ ನಡೆಸಿದ್ದಾರೆ ಅಂತ ಆರೋಪಿಸಿ ಕೂಡುಮಂಗಳೂರು ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಭಾಸ್ಕರ್ ನಾಯಕ್ ಅವರ ನೇತೃತ್ವದಲ್ಲಿ ಬೆಸ್ತರು ಪುರಸಭೆ ಒಳಗೆ ಮೀನು ಮಾರಾಟಕ್ಕೆ ಸಿದ್ಧತೆ ನಡೆಸುವ ಮೂಲಕ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಯಿತು. ಇದಕ್ಕೆ ಕೆಲವು ಬಿಜೆಪಿ ಮುಖಂಡರು ಕೂಡ ಬೆಂಬಲವನ್ನ ವ್ಯಕ್ತಪಡಿಸಿದರು. ಊಟ ಮಾಡಿ ಅಲ್ಲಿ ಓಪನ್ ಆಯ್ತು ಕಳಿಸ್ತೀನಿ. ನಾನು ಅದೇ ಫಾಲೋ ಮಾಡ್ತಿದ್ದೆ. ಅಲೆಮಾರಿಗಳು ಲೈಸೆನ್ಸ್ ತಗೋಬೇಕಾ? ಲೈಸೆನ್ಸ್ ನೀವು ಕೊಡ್ತೀರಾ? ಅಲೆಮಾರಿಗಳು ಕೇಳಿದ್ರೆ ನೀವು ಮಾಡೋದ ಅಂತ ರಸ್ತೆ ಬದಿ ಮಾರೋರು ಎಲ್ಲಾರು ಇಡೀ ಕುಶಾಲನಗರ ಮೀನು ಮಾಂಸನೆ ಬೇರೆ, ರಸ್ತೆ ಬದಿ ವ್ಯಾಪಾರ ಬೇರೆ. ರಸ್ತೆ ಬದಿ ವ್ಯಾಪಾರಿಗಳಿಗೆ ರಸ್ತೆ ಬದಿ ವ್ಯಾಪಾರ ಇದೇ ಸಂದರ್ಭ ಈ ಘಟನೆ ರಾಜಕೀಯ ಜಟಾಪಟಿಗೆ ಕಾರಣವಾಯಿತು. ಸ್ಥಳಕ್ಕೆ ಆಗಮಿಸಿದ ಕಾಂಗ್ರೆಸ್ ಮುಖಂಡರು ಪುರಸಭೆಯೊಳಗೆ ಮೀನುಗಳನ್ನು ತಂದು ಹರಡಿರುವುದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿ ಮೀನುಗಳನ್ನು ಸ್ಥಳದಿಂದ ತೆರವುಗೊಳಿಸಿದ್ರು. ಬಡ ಮೀನುಗಾರರ ವಿರುದ್ಧವಾಗಿ ನಮ್ಮ ನಿಲುವಿಲ್ಲ, ಆದರೆ ಸಾರ್ವಜನಿಕರು ಬಂದು ಹೋಗುವ ಕಚೇರಿಯೊಳಗೆ ಇಂತಹ ಪ್ರಕ್ರಿಯೆ ಸಮಂಜಸವಲ್ಲ. ಮುಂದೆ ಇದು ಬೇರೆ ರೀತಿಯಲ್ಲಿ ತಿರುವು ಪಡೆದುಕೊಳ್ಳಲು ಆಸ್ಪದ ನೀಡಬಾರದು ಅಂತ ನಗರ ಕಾಂಗ್ರೆಸ್ ಅಧ್ಯಕ್ಷ ಜೋಸೆಫ್ ವಿಕ್ಟರ್ ಸೋನ್ಸ್ ತಿಳಿಸಿದರು. ಅವ್ರು ಯಾವ ಕಚೇರಿ ಇದೆಯೋ ಆ ಕಚೇರಿ ಒಳಗೇನೆ ಮಾಡಬೇಕು. ಪ್ರತಿಭಟನೆ ಮಾಡೋದು ಬೇಡ ಅಂತ ಹೇಳಿದ್ರೆ ಎಲ್ಲಿ ಮಾಡಬೇಕು ಅಂತ ನೀವು ಜಾಗ ಬಂದಿದ್ದೀರಾ? ಪಂಚಾಯತಿಂದ ಇಲ್ಲೇ ಪ್ರತಿಭಟನೆ ಮಾಡಬೇಕು ಅಂತ ಮಾಡಿ ಒಂದು ಜಾಗ ये
ಒಂದಂಗಡಿನೂ ಮಾತ್ರ ಏನು ಫಾರೆಸ್ಟ್ ಇಲಾಖೆ ಇದೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಲಾಖೆ ಇದೆ, ಅದು ಸ್ವಲ್ಪ ಮೇಲ್ಗಡೆ ಭಾಗದಲ್ಲಿ ಏನು ಅಲೆಮಾರಿಗಳು ಬಂದು ಮೀನು ಮಾರುವಂಥದ್ದು ನಿರಂತರವಾಗಿ ಹಲವಾರು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದಾರೆ. ಈಗ ಯಾರೋ ಒಬ್ಬರು ಉತ್ತೇಜನ ಯಾರೋ ಒಬ್ಬರಿಗೆ ಆಗದೇ ಇರೋರು ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ರಸ್ತೆಗೆ ಸಮಸ್ಯೆ ಆಗ್ತಿದೆ ಅಂತೇಳಿ ನೆಪ ಹೇಳಿ ಅವ್ರನ್ನ ತೆಗೆಸಿದ್ದಾರೆ. ಅವ್ರನ್ನ ಇದು ಒಂದೇ ಸರಿ ಇಲ್ಲ, 4-5 ಸರಿ ಅವ್ರನ್ನ ಅಲ್ಲಿಂದ ತೆಗೆದು ಓಡಿಸುವಂಥ ಕೆಲಸ, ಅಂದರೆ ಯಾವುದೋ ಬೀದಿಯಲ್ಲಿ ನಾಯಿಗಳನ್ನ ಕಲ್ಲು ತೆಗೆದು ಓಡಿಸುವಂಥರ ಅದು ಓಡಿಸುವಂಥ ಕೆಲಸ ಆಗಿದೆ. ಅದಕ್ಕೆ ನಾವು ಕೇಳಲಿಕ್ಕೆ ಬಂದು ಪಂಚಾಯಿತಿ ಒಳಗೆ ಪ್ರತಿಭಟನೆ ಕೂಡ ಆಯಿತು. ಆದರೆ ಇದು ಯಾಕೋ ರಾಜಕೀಯಕ್ಕೆ ತಿರುಗಿಸುವಂಥ ಕೆಲಸ ಆಗಿದೆ. ಯಾರೋ ಒಬ್ಬ ವ್ಯಕ್ತಿನ ಅಲ್ಲಿ ಹಲವು ಅಂಗಡಿಗಳಿದೆ, ರಸ್ತೆಗೆ ನಿಜವಾಗ್ಲೂ ಸಮಸ್ಯೆ ಆಗಿದ್ದರೆ ಅಲ್ಲೊಂದು 10-15 ಅಂಗಡಿ ಇದೆ, ಟೌನ್ ಒಳಗೆ ಸುಮಾರು ಅಂಗಡಿಗಳಿದೆ. ರಸ್ತೆಗೆ ಸಮಸ್ಯೆ ಇದೆ ಅಂದರೆ ರಸ್ತೆ ಬದಿಯಲ್ಲಿ ರಸ್ತೆ ವ್ಯಾಪಾರ ಮಾಡಲಿಕ್ಕೆ ಹೆಂಗೆ ಅನುಕೂಲ ಆಗ್ತದೋ ಆ ಥರ ಅನುಕೂಲ ಮಾಡಿಕೊಡ್ಬೇಕು. ಅದನ್ನ ಬಿಟ್ಬಿಟ್ಟು ಒಂದೇ ಒಂದು ಅಂಗಡಿನ ಟಾರ್ಗೆಟ್ ಮಾಡಿ ಮಾಡುವಂಥದ್ದು ತುಂಬ ಬೇಸರದ ವಿಚಾರ. ಅದಕ್ಕಾಗಿ ನಾವು ಇವತ್ತು ಸ್ಟ್ರೈಕ್ ಮಾಡಲಿಕ್ಕೆ ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ಇದು ಸರಿಪಡಿಸದೆ ಹೋದರೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಅವ್ರ ಅಲೆಮಾರಿಗಳು ಅವ್ರ ರಸ್ತೆ ಬದಿಯಲ್ಲೇ ವ್ಯಾಪಾರ ಮಾಡಬೇಕು, ಅವ್ರಿಗೆ ಯಾವುದೇ ಲೈಸೆನ್ಸ್ ಕೂಡ ಬೇಕಾಗಿರುತ್ತೆ. ಇವೆಲ್ಲ ಇರುವಾಗ ಅವರಿಗೆ ಇಷ್ಟು ಟಾರ್ಚರ್ ಕೊಡ್ತಾ ಇದ್ದಾರೆ ಅಂದರೆ ಅಲ್ಲಿ ಎಲ್ಲಿ ಹೋಗಿ ಅವ್ರು ವ್ಯಾಪಾರ ಮಾಡಬೇಕು? ಈಗ ಅವರಿಗೆ ವಿಧಿ ಇಲ್ಲ. ಅವರು ಈಗ ಎಲ್ಲೋ ಇಂದ ಮೀನು ಇಟ್ಕೊಂಡ್ಬಂದು ಆ ಹೊಳೆಯಲ್ಲಿ ಅಲ್ಲಿ ಮೀನು ಇಟ್ಕೊಂಡ್ಬಂದು ವ್ಯಾಪಾರ ಮಾಡಕ್ಕೆ ಬಂದರೆ ಅವರು ದಿನ 100-200ಕ್ಕೆ ಅವ್ರು ವ್ಯಾಪಾರ ಮಾಡಕ್ಕೆ ಬರೋದು. ಅದನ್ನು ಕಿತ್ಕೊಂಡು ಅವ್ರು ಹೊಟ್ಟೆಗೆ ಹೊಡೆದಾಗ ಅವ್ರು ಇನ್ನೇನು ಮಾಡೋದು? ಕೊನೆ ಪಕ್ಷ ಅದನ್ನೇ ಮಾಡಬೇಕು. ನಮ್ಗೆ ದಾರಿ ಇಲ್ಲ, ಜೀವನಕ್ಕೆ ದಾರಿ ಇಲ್ಲ ಅನ್ನೋಕ್ಕೋಸ್ಕರ ಆ ಕೆಲಸವನ್ನು ಮಾಡಿದ್ವಿ. ಮೇಲೆ ಹೊಡೆಯುವಂಥ ಒಂದು ಇದಲ್ಲ, ಪ್ರಕ್ರಿಯೆ ಅಲ್ಲ. ನಾವು ಹೇಳುವಂಥದ್ದು ಮೀನು ಮಾರಾಟ ಮಾಡಲಿಕ್ಕೆ ಸಪ್ರೇಟ್ ಆದ ಒಂದು ಜಾಗ ಕೊಡಿ. ಫಿಶರೀಸ್ ಡಿಪಾರ್ಟ್ಮೆಂಟ್ ಒಂದು ರೆಕಮೆಂಡ್ ಮಾಡಲಿ, ಆ ಜಾಗದಲ್ಲಿ ಮೀನು ಮಾರಲಿ. ರಸ್ತೆಯಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಮೀನು ಮಾರ್ಕೊಂಡು ಕೂತ್ಕೊಂಡು ಅಲ್ಲಿ ದಾರಿಲಿ ಹೋಗೋರಿಗೆ ಬರೋರಿಗೆಲ್ಲ ಒಂದು ರೀತಿಯ ತೊಂದರೆ ಆಗ್ತಾ ಇರೋದ್ರಿಂದ ಈ ಮೀನುಗಳನ್ನ ಅಲೆಮಾರಿಗಳು ಏನು ಮೀನು ತಂದು ಮಾರ್ತಾ ಇದ್ದಾರೆ ಅದನ್ನು ಒಂದು ಪರ್ಟಿಕ್ಯುಲರ್ ಒಂದು ಜಾಗಕ್ಕೆ ಕೊಡಲಿಕ್ಕೆ ನಮ್ಮ ಆಗ್ರಹ ಅಷ್ಟೇ ಹೊರತು ಇವರ ಮೇಲೆ ಹೊಟ್ಟೆ ಹೊಡಿಬೇಕು ಅಂದ್ರೆ ನಾವು ಹೊಟ್ಟೆ ಮೇಲೆ ಕೈ ಹಾಕೋದು ನಮಗೇನು ಒಂದು ಇದಿಲ್ಲ. ನಮಗೆ ದುರುದ್ದೇಶ ನಮ್ಮಲ್ಲಿ ಇಲ್ಲ. ಪುರಸಭೆ ಒಳಗೆ ತಂದು ಹಾಕಿದೆ. ಯಾಕೆಂದರೆ ಇದು ನಮ್ಮ ಕಚೇರಿ, ನಮ್ಮ ಊರಿನ ಕಚೇರಿ. ಇಲ್ಲಿ ಸಾರ್ವಜನಿಕರು ಬರ್ತಾರೆ, ಪ್ರತಿಯೊಬ್ಬರು ನಾಗರಿಕರು ಬರ್ತಾರೆ. ನಾಗರಿಕರೇ ಅಲ್ಲಿ ಅಭಾಸ ಆಗಬಾರ್ದು, ಬರುವಂಥ ನಾಗರಿಕರಿಗೆ ಒಂದು ಕೆಟ್ಟ ಒಂದು ಮನೋಭಾವನೆ ಬರಬಾರ್ದು. ಇದು ಏನೋ ಪ್ರಾಬ್ಲಮ್ ಇದ್ದರೆ ಅವ್ರು ನೇರವಾಗಿ ಬಂದು ಪಂಚಾಯತಿ ಅಧಿಕಾರಿಗಳ ಹತ್ರ ಮಾತಾಡಲಿ, ಇಲ್ಲ MLA ಅವರು ಬರ್ತಾರೆ MLA ಅವ್ರ ಹತ್ರ ಮಾತಾಡಲಿ. ಸೀದಾ ಬಂದುಬಿಟ್ಟು ಪಂಚಾಯತಿ ಒಳಗೆ ತಂದುಬಿಟ್ಟು ಮೀನು ಹಾಕೋದ್ರಲ್ಲಿ ಯಾವ ಅರ್ಥ ಇದೆ? ಅದನ್ನು ನಾವು ಖಂಡನೆ ಮಾಡ್ತಾ ಇದ್ದೀವಿ ಅಷ್ಟೇ. ಅವ್ರು ಹೇಳಿದ ಪ್ರತಿಭಟನೆ ಪಂಚಾಯತಿ ಹೇಳುವಂಥದ್ದು ಸಾರ್ವಜನಿಕ ಮೀಸಲು ಅಂತ ಹೇಳ್ಬಿಟ್ಟು ನಾಳೆ ಒಬ್ಬ ನನಗಲ್ಲಿ ಟಾಯ್ಲೆಟ್ ಇಲ್ಲೋದು ಬಿಟ್ಟು ಇದರೊಳಗೆ ಟಾಯ್ಲೆಟ್ ಮಾಡಕ್ಕೆ ಬಿಡೋಕ್ಕಾಯ್ತದ? ಅದೆಲ್ಲ ಮಾಡೋಕ್ಕಾಗೋದಿಲ್ಲ. ಪ್ರತಿಯೊಂದಕ್ಕೂ ಅದರದೇ ಆದಂಥ ಲಿಮಿಟೇಷನ್ಸ್ ಇದೆ. ಆ ಲಿಮಿಟೇಷನ್ಸ್ ಪ್ರಕಾರನೇ ಆಗಲಿ ಅಷ್ಟೇ. ಫಿಶರೀಸ್ ಡಿಪಾರ್ಟ್ಮೆಂಟ್ ಇದ್ದರೆ ಅಲೆಮಾರಿಗಳು ತಂದಂಥ ಮೀನನ್ನು ಎಲ್ಲಿ ಮಾರಬೇಕು ಅಂತೇಳಿ ಫಿಶರೀಸ್ ಡಿಪಾರ್ಟ್ಮೆಂಟ್ ಅವ್ರು ತೀರ್ಮಾನ ಮಾಡಲಿ. ಅವ್ರಿಗೆ ಆದಂಥ ಜಾಗ ನಾವು ಆಲ್ರೆಡಿ ಕೊಟ್ಟಿದ್ದೀವಿ. ಕುಶಾಲನಗರ ಪಂಚಾಯತಿಯಿಂದ ಫಿಶರೀಸ್ ಡಿಪಾರ್ಟ್ಮೆಂಟಿಗೆ ಜಾಗ ಕೊಟ್ಟಿದ್ದೀವಿ. ಅಲ್ಲೊಂದು ಮಾರುಕಟ್ಟೆ ಮಾಡಿಕೊಡ್ಲಿ ಅವ್ರಿಗೆ, ಅಲ್ಲಿ ಆರಾಮಾಗಿ ಮಾರಲಿ. ಅದು ಬಿಟ್ಟು ಪಂಚಾಯತ್ ಒಳಗೆ ಬಂದು ಮಾರೋದ್ರಲ್ಲಿ ಏನೂ ಅರ್ಥ ಇಲ್ಲ. ಮೂರಂಗಡಿಯಲ್ಲಿ ಅಣ್ಣ ತಮ್ಮಂದಿರು ಮೀನು ತಗೊಂಡು ಕೊಪ್ಪಳಿಗೆ ಆಚೆ ಹೋಗ್ಬಿಟ್ರು. ಈಗ ನಾನು 6 ಗಂಟೆಗೆ ನಾನು ಸ್ಟ್ರೈಕಲ್ಲಿ ಇದ್ದೀನಿ. 6 ಗಂಟೆಗೆ ಅಲೆಮಾರಿಗಳು ಬೆಳಗ್ಗೆ